ನೋಡಿ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಬೆಳಗ್ಗೆನೇ ಎಷ್ಟು ತಿಂಡಿ ಮಾಡಬೇಕು, ಅಡುಗೆ ಮಾಡಬೇಕು, ಇಷ್ಟೆಲ್ಲ ಮಾಡಬೇಕು ಫ್ರೆಂಡ್ಸ್. ಯಾಕಂತಂದರೆ ನಮ್ಮ ಮಗನಿಗೆ ಡೇ ಶಿಫ್ಟ್ ಹಾಕಿದ್ದಾರೆ ಇವತ್ತು. ಅದು ಅಮೇರಿಕಾ ಕಂಪ್ನಿ ಫ್ರೆಂಡ್ಸ್. ಒಂದೊಂದು ಸಲ ಬೆಳಗ್ಗೆ ಹಾಕ್ತಾರೆ, ಒಂದೊಂದು ಸಲ ಮಧ್ಯಾಹ್ನ ಹಾಕ್ತಾರೆ, ಒಂದೊಂದು ಸಲ ನೈಟ್ ಹಾಕ್ತಾರೆ, ಹೇಳೋಕ್ಕೆ ಆಗಲ್ಲ. ಅದಕ್ಕಾಗಿ ಇವತ್ತು ಬೆಳಗ್ಗೆನೇ ಅವ್ರಿಗೆ ತಿಂಡಿ ಮಾಡಿಕೊಡ್ಬೇಕು, ಮತ್ತು ಮನೆಯಲ್ಲಿ ತಿನ್ನೋರಿಗೆ ಅಡುಗೆ ಮಾಡಿಕೊಡ್ಬೇಕು. ನೋಡಿ, ಚಪ್ಪರದವರೆಕಾಯಿ ಸಾಂಬಾರು ಮಾಡಿಟ್ಟಿದ್ದೀನಿ. ಇದು ಪಲ್ಯ ಚಪ್ಪರದವರೆಕಾಯಿ ಮತ್ತು ಸಾಂಬಾರು, ಅದರದ್ದೇ ಸಾಂಬಾರು, ಮತ್ತು ರೈಸ್ ಮಾಡಿಟ್ಟಿದ್ದೀನಿ. ರೈಸ್ ಕೂಡ ಮಾಡಿಟ್ಟಿದ್ದೀನಿ. ಇದು ಬಂದು ನಾಳೆಗೆ ಮೊಳಕೆ ಕಾಳು ಕಟ್ಟಿದ್ದೀನಿ. ಹುಳಿ ಕಾಳು ನೆನೆಸಿದ್ದೆ ರಾತ್ರಿ, ಮೊಳಕೆ ಕಾಳು ಬಟ್ಟೆನಲ್ಲಿ ಕಟ್ಟಿಟ್ಟಿದ್ದೀನಿ. ಈಗ ಬನ್ನಿ ಫ್ರೆಂಡ್ಸ್, ನಾವು ಮೆಂತ್ಯ ಸೊಪ್ಪಿನ ಎಗ್ಗು ಬಿರಿಯಾನಿ ಮಾಡೋದು ವೆರಿ ಸಿಂಪಲ್ಲಾಗಿ ನಾನು ಅತಿ ಟೇಸ್ಟಾಗಿ ಅತಿ ಬೇಗನೆ ಆಗುವಂತಹ ಎಗ್ ಬಿರಿಯಾನಿ ನಾನು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿರುತ್ತಂತಂದರೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, 6 ಮೊಟ್ಟೆನ ನಾನು ಬೇಯಿಸಿಟ್ಕೊಂಡಿದ್ದೀನಿ. ಇನ್ನು ಸಿಪ್ಪೆ ಸುಳಿಬೇಕು ತಣ್ಣೀರಲ್ಲಿ. ಬೇಯಿಸಿದ್ದಾದಮೇಲೆ ತಣ್ಣೀರನ್ನು ಸ್ವಲ್ಪ ಹಾಕಿದ್ದೀನಿ, ಯಾಕಂದರೆ ಸಿಪ್ಪೆ ಬೇಗನೆ ಬರುತ್ತೆ. ಮತ್ತು 7 ಟೊಮೆಟೊ, ಮೀಡಿಯಮ್ ಸೈಜ್ ಟೊಮೆಟೊ 7 ಟೊಮೆಟೊ ತೆಗೆದುಕೊಂಡಿದ್ದೀನಿ. 2 ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ, ಮತ್ತು 7 ಒಣಮೆಣಸಿನ್ಕಾಯನ್ನು ತೆಗೆದುಕೊಂಡಿದ್ದೀನಿ. ಸ್ವಲ್ಪ ಹಸಿ ಕೊಬ್ಬರಿನ ತೆಗೆದುಕೊಂಡಿದ್ದೀನಿ. 6 ಲವಂಗ, ಮತ್ತು ಸ್ವಲ್ಪ ಚಕ್ಕೆ, ಸ್ವಲ್ಪ ಶುಂಠಿ, 2 ಬೆಳ್ಳುಳ್ಳಿ ಸುಳಿದಿರೋದನ್ನು ತೆಗೆದುಕೊಂಡಿದ್ದೀನಿ. ಮಸಾಲೆ ಪುಡಿ ಅಂದರೆ ನಮ್ಮ ಮನೆಯಲ್ಲಿ ಮಾಡಿರುವಂತಹ ಮಿಕ್ಸ್ ಮಸಾಲೆ ಪುಡಿ 2.5 ಸ್ಪೂನಷ್ಟು ತೆಗೆದುಕೊಂಡಿದ್ದೀನಿ. ಮೊಸರು ಸ್ವಲ್ಪ ತೆಗೆದುಕೊಂಡಿದ್ದೀನಿ, 2-3 ಸ್ಪೂನಷ್ಟು ಮೊಸರು, ಮತ್ತು ಸ್ವಲ್ಪ ಗಸಗಸೆ ತೆಗೆದುಕೊಂಡಿದ್ದೀನಿ. ನೋಡಿ, ಪಾಲಕ್ ಸೊಪ್ಪು ಇಷ್ಟು ತೆಗೆದುಕೊಂಡಿದ್ದೀನಿ. ಈಗ ನಾವು ಮಾಡೋದನ್ನು ಹೇಗೆ ಅಂತ ನೋಡೋಣ ಬನ್ನಿ. ಬಿರಿಯಾನಿ ಎಗ್ ಪಾಲಕ್ ಸೊಪ್ಪಿನ ಬಿರಿಯಾನಿ ಎಗ್ಗಿಂದ ಎಷ್ಟು ಚೆನ್ನಾಗಿರುತ್ತಂತಂದರೆ ಅಷ್ಟು ಚೆನ್ನಾಗಿರುತ್ತೆ. ಮೊದಲು ನಮ್ಮವರು ಊಟಕ್ಕೆ ಬರ್ತಾರೆ, ಅವ್ರಿಗೆ ಊಟಕ್ಕೆ ಇಟ್ಬಿಟ್ಟು ಬಂದು ಮತ್ತೆ ಮಸಾಲ ಅರಿತೀನಿ ಫ್ರೆಂಡ್ಸ್. ಮೊದಲು ಪಾಲಕ್ ಸೊಪ್ಪನ್ನು ನಾವು ನುಣ್ಣಗೆ ಮಿಕ್ಸಿನಲ್ಲಿ ನಾವು ಪೇಸ್ಟ್ ಮಾಡ್ಕೊಂಬಿಡೋಣ. ಸ್ವಲ್ಪ ನೀರನ್ನು ಸೇರಿಸಿ ನಾನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಪಾಲಕ್ ಸೊಪ್ಪು ಮಿಕ್ಸ್ ಮಾಡಿರೋದನ್ನು ನಾನು ಒಂದು ಬೌಲ್ಗೆ ತೆಗೆದುಕೊಳ್ತಾ ಇದ್ದೀನಿ. ಈಗ ಅದೇ ಜಾರಿಗೆ ಒಣಮೆಣಸಿನ್ಕಾಯಿ, ಹಸಿ ಕೊಬ್ಬರಿ, ಶುಂಠಿ, ಚಕ್ಕೆ, ಲವಂಗ ಎಲ್ಲನೂ ಕೂಡ ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ಟೊಮೆಟೊ ಕೂಡ ಹಾಕ್ತಾಯಿದ್ದೀನಿ. ಮತ್ತು ಮಿಕ್ಸ್ ಮಸಾಲೆ ಪುಡಿ ಕೂಡ ನಾನು ಸೇರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿ ಕೂಡ ನಾನು ಸೇರಿಸ್ತಾ ಇದ್ದೀನಿ. ಗಸಗಸೆ ಕೂಡ ಸೇರಿಸ್ತಾ ಇದ್ದೀನಿ. ತುಂಬಾ ಈಸಿ ಫ್ರೆಂಡ್ಸ್, ತುಂಬ ಟೇಸ್ಟಾಗಿರುತ್ತೆ. ಈಗ ಇಷ್ಟನ್ನು ನಾವು ಸ್ವಲ್ಪ ನೀರು ಹಾಕ್ಕೊಂಡು, ಜಾಸ್ತಿ ನೀರು ಹಾಕ್ಬಾರ್ದು, ಯಾಕಂದರೆ ಟೊಮೆಟೊನಲ್ಲಿ ನೀರು ಇರುತ್ತೆ. ಅದರಿಂದಾಗಿ ಈಗ ಇದನ್ನು ನಾವು ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನಾವು ಪೇಸ್ಟ್ ಮಾಡ್ಕೋಬೇಕು ಮಸಾಲೆ ಎಲ್ಲ ಕೂಡ. ಈಗ ನಾವು ಮೊಟ್ಟೆ ಒಂದೊಂದಾಗಿ ಸಿಪ್ಪೆ ಸುಳಿದು ಇಟ್ಕೊಂಡ್ಬಿಡೋಣ. ಈಗ ನಾನು ಅಕ್ಕಿ ಎಷ್ಟು ತೆಗೆದುಕೊಳ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ಗ್ಲಾಸಲ್ಲಿ 1 ಗ್ಲಾಸು, ಮತ್ತು ನೋಡಿ ಇಷ್ಟು ಅರ್ಧ ಗ್ಲಾಸು ತೆಗೆದುಕೊಳ್ತಾ ಇದ್ದೀನಿ. ನೀರಲ್ಲಿ ನೆನೆಸ್ತಾ ಇದ್ದೀನಿ. ಇದು ನಾನು ತುಂಬ ಹೊತ್ತೇನು ನೆನೆಸಂಗಿಲ್ಲ. ನಾವು ಮಸಾಲೆ ಎಲ್ಲ ಪ್ರಿಪೇರ್ ಮಾಡಿ, ಮತ್ತು ಮಸಾಲೆ ಎಲ್ಲ ಪ್ರಿಪೇರ್ ಆಗಿದೆ. ಈಗ ನಾವು ಕುಕ್ಕರಲ್ಲಿ ಎಲ್ಲ ಫ್ರೈ ಮಾಡೋ ತನಕ ಅಷ್ಟೇ. ಈಗ ನಾವು ಒಂದು ಕುಕ್ಕರನ್ನು ಇಟ್ಕೊಂಡು ಸ್ವಲ್ಪ ಆಯಿಲನ್ನು ಸೇರಿಸೋಣ. ತುಂಬ ಏನು ಬೇಕಾಗಿಲ್ಲ, ಒಂದು 4-5 ಸ್ಪೂನಷ್ಟು ಆಯಿಲನ್ನು ಸೇರಿಸಿದರೆ ಸಾಕು ಅಷ್ಟು ಆಯಿಲು. ಈಗ ಅದರ ಜೊತೆಗೆ ಸ್ವಲ್ಪ ಸಾಸಿವೆನ ಸೇರಿಸ್ತಾ ಇದ್ದೀನಿ. ಈಗ ನಾವು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಂತಹ 2 ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ.
ಕೆಲವರು ಬಿರಿಯಾನಿ ಅಂತ ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕೋದಿಲ್ಲ, ಅದು ಹಾಕಿದರೆ ತುಂಬಾ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಕರಿಬೇವಿನ ಸೊಪ್ಪು. ಈಗ ನಾನು ಮೆಂತ್ಯ ಸೊಪ್ಪು ರುಬ್ಬಿಟ್ಕೊಂಡಿರೋದನ್ನು ಸೇರಿಸ್ತಾ ಇದ್ದೀನಿ. 1 ನಿಮಿಷ ಹಾಗೆ ಕೈ ಆಡಿಸೋಣ, ಹಸಿ ವಾಸನೆ ಹೋಗೋ ತನಕ. ಹಸಿ ವಾಸನೆ ಹೋದರೆ ತುಂಬ ಚೆನ್ನಾಗಿರುತ್ತೆ. ಒಂದು ನಿಮಿಷ ಈ ರೀತಿ ಫ್ರೈ ಆದಮೇಲೆ ಪಾಲಕ್ ಸೊಪ್ಪು, ಈಗ ನಾವು ಮಿಕ್ಸ್ ಮಾಡಿಕೊಂಡಂತಹ ಮಸಾಲೆ ಎಲ್ಲ ಸೇರಿಸೋಣ. ಇದು ಕೂಡ, ಈ ಮಸಾಲೆ ಕೂಡ 1 ನಿಮಿಷ ಫ್ರೈ ಮಾಡೋಣ. 1 ನಿಮಿಷ ಕುದ್ರೆ ತುಂಬ ಚೆನ್ನಾಗಿರುತ್ತೆ ಮಸಾಲೆ. ನೋಡಿ ಈ ರೀತಿ ಒಂದೇ 1 ನಿಮಿಷ ಕುದ್ರೆ ಸಾಕು. ಈಗ ನಾವು ನೀರನ್ನು ಸೇರಿಸೋಣ. 1.5 ಗ್ಲಾಸಷ್ಟು 2 ಸಲ ತೆಗೆದುಕೋಬೇಕು. 1.5 ಗ್ಲಾಸ್ ಅಕ್ಕಿಗೆ ನಾವು 2 ಸಲ ನೀರು ತೆಗೆದುಕೋಬೇಕು. 1.5 ಗ್ಲಾಸ್ ಹಾಗೆ 2 ಸಲ ತೆಗೆದುಕೊಂಡಿದ್ದೀನಿ ನಾನು. ಈಗ ನಾವು ಉಪ್ಪನ್ನು ಸೇರಿಸೋಣ. ಇಷ್ಟು ಈಸಿಯಾಗಿ ನಿಜವಾಗ್ಲೂ ಯಾರೂ ಮಾಡಿರಲ್ಲ ಅನಿಸುತ್ತೆ ಫ್ರೆಂಡ್ಸ್, ಅಷ್ಟು ಈಸಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಮೊಟ್ಟೆ ಏನೂ ಮಾಡಿರಲ್ಲ, ಅದೇ ಥರನೇ ನಾನು ಬೇಯಿಸಿಟ್ಕೊಂಡಿರೋದನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಅಕ್ಕಿ ಕೂಡ ತೊಳೆದು ನೀಟಾಗಿ ಸೇರಿಸ್ತಾ ಇದ್ದೀನಿ. ಈಗ ಎಲ್ಲ ನಾವು ಮಿಕ್ಸ್ ಮಾಡೋಣ. ಎಷ್ಟು ಟೇಸ್ಟ್ ಇರುತ್ತಂತಂದರೆ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಈಗ ಫೈನಲ್ ಆಗಿ ಸ್ವಲ್ಪ ಕಸ್ತೂರಿ ಮೇಥಿನ ನಾನು ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್, ನೀವು ಬೇಕಂತಂದರೆ ಹಾಕಿದರೆ ಹಾಕ್ಬೋದು, ಇಲ್ಲಾಂದರೆ ಬಿಡ್ಬೋದು. ಹಾಕಿದರೆ ಒಳ್ಳೆ ಘಮ ಬರುತ್ತೆ, ಒಳ್ಳೆ ಟೇಸ್ಟಾಗಿರುತ್ತೆ. ಘಮ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಹಾಕಲಿಲ್ಲ ಅಂದ್ರೂ ನಡೆಯುತ್ತೆ, ಇದ್ದರೆ ಹಾಕಿ, ಇಲ್ಲಾಂದರೆ ಬೇಡ. ಈಗ ಕುಕ್ಕರನ್ನು ಲಿಡ್ಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಕ್ಲೋಸ್ ಮಾಡಿ 3 ವಿಜಲ್ಸ್ ನಾನು ಕೂಗಿಸ್ಕೊಳ್ತೀನಿ. 3 ವಿಜಲ್ ಆದರೆ ಸಾಕು. ಮೊಸರು ಹಾಕೋದನ್ನು ನಾನು ಮರೆತಿದ್ದೆ, ಮೊಸರನ್ನು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದೇನು ಬೇಯಿಸುವ ಹಾಗಿಲ್ಲ ಫ್ರೆಂಡ್ಸ್, ಮೊಸರನ್ನು ನೀವು ಫ್ರೈ ಮಾಡುವ ಹಾಗಿಲ್ಲ, ಯಾವಾಗ ಬೇಕಾದರೂ ನೀವು ಸೇರಿಸ್ಕೋಬೋದು, ತೊಂದರೆ ಇಲ್ಲ. ಮೂರು ವಿಜಲ್ ಕೂಗಿಸ್ಕೊಂಬಿಡೋಣ. ಈಗ ನಾವು ಕುಕ್ಕರ್ ಬಿಚ್ಚಿ ನೋಡೋಣ ಹೇಗಿದೆ ಅಂತ. ನೋಡಿ ಈ ರೀತಿ ಆಗಿರುತ್ತೆ. ಈಗ ನಾವು ಇದನ್ನು ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಅದ್ಭುತವಾದಂತಹ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಪಾಲಕ್ ಸೊಪ್ಪಿನ ಎಗ್ ಬಿರಿಯಾನಿ ರೆಡಿ ಆಯಿತು ಫ್ರೆಂಡ್ಸ್. ತಟ್ಟೆಗೆ ಹಾಕೋಣ. ನಮ್ಮ ಮಗ ತಿಂದುಕೊಂಡು ಬಾಕ್ಸ್ಗೆ ಹಾಕ್ಕೊಂಡು ಹೋಗ್ತಾನೆ. ಅವರಪ್ಪಗೆ ಅನ್ನ ಸಾರು ಬೇಕು. ಅವರಪ್ಪ ಈ ಥರ ಎಗ್ ಬಿರಿಯಾನಿ ಅಂತೆ ಈ ಥರ ಐಟಮ್ಸು ಅವ್ರು ಹೆಚ್ಚಾಗಿ ತಿನ್ನಲ್ಲ. ಅವ್ರಿಗೆ ಅನ್ನ ಸಾರು, ಇವ್ರಿಗೆ ತಿನ್ನೋಕ್ಕೆ ಈ ರೀತಿ ರೈಸ್ ಐಟಮ್ಸು ಮಾಡಿಕೊಡ್ಬೇಕು ಫ್ರೆಂಡ್ಸ್. ಬೆಳಗ್ಗೆನೇ ಇವತ್ತು ಮಧ್ಯಾಹ್ನ ಶಿಫ್ಟ್ ಆಗಿರೋದ್ರಿಂದ ಬೆಳಗ್ಗೆನೇ ಮಾಡಿದ್ದೀನಿ. ಮಧ್ಯಾಹ್ನ ಒಂದು ಸ್ವಲ್ಪ ರೈಸ್ ಮಾಡಿಕೊಂಡ್ರೆ ಆಯಿತು. ಬಿಸಿದು ನಮ್ಮವ್ರಿಗೆ ಬಿಸಿದೇ ಬೇಕು. ರೈಸ್ ಎಲ್ಲನೂ ಕೂಡ, ಸಾಂಬಾರು ಮಾತ್ರ ಇರುತ್ತೆ. ಬಿಸಿ ರೈಸ್ ಮಾಡಿಕೊಡ್ಬೇಕು, ತಣ್ಣಗಿರೋದು ತಿನ್ನಲ್ಲ ಅವರು. ಈಗ ಇದನ್ನು ನಾವು ಬಾಕ್ಸ್ ಕೂಡ ಹಾಕಿ ಕಳಿಸ್ತೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆಯಲ್ಲ ಪಾಲಕ್ ಸೊಪ್ಪಿನ ಎಗ್ ಬಿರಿಯಾನಿ. ತುಂಬ ಟೇಸ್ಟಾಗಿರುತ್ತೆ. ಎಲ್ಲರೂ ಮಾಡಿ ನೋಡಿ, ತಿಂದು ನೋಡಿ ಫ್ರೆಂಡ್ಸ್.
ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಹೊಸದಾಗಿ ನೋಡುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತಷ್ಟು ವೀಡಿಯೋಗಳನ್ನು ನಾನು ಶೇರ್ ಮಾಡ್ತಾಯಿರ್ತೀನಿ. ನೀವು ನೋಡ್ತಾ ಇರಿ, ಸಂತೋಷ ಪಡ್ತಾಯಿರಿ, ತಿಂತಾಯಿರಿ ಫ್ರೆಂಡ್ಸ್. ಕೆಲವರು ಕಮೆಂಟ್ ಮಾತ್ರ ಮಾಡ್ತಾರೆ, ನನಗೆ ಪೂರ್ತಿ ವಿಡಿಯೋ ನೋಡ್ತಾ ಇಲ್ಲ. ಪ್ಲೀಸ್ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.